ಭಾರತದ ಡಿಜಿಎಂಒ ರಾಜೀವ್ ಘಾಯ್ ಅವರು ಮತ್ತು ಪಾಕಿಸ್ತಾನದ ಡಿಜಿಎಂಒ ಜನರಲ್ ಕಾಶಿಫ್ ಅಬ್ದುಲ್ಲಾ ಈ ಸಭೆಯನ್ನ ಈಗ ಶುರು ಮಾಡಿದ್ದಾರೆ. ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ. ಒಪ್ಪಂದಗಳನ್ನು ಮಾಡಿಕೊಳ್ತಾರಾ, ಅದಕ್ಕೆ ಪಾಕಿಸ್ತಾನ ಬದ್ಧವಾಗಿರುತ್ತಾ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ರಿಟೈರ್ಡ್ ಕರ್ನಲ್ ಕೆವಿ ಹರಿ ಸರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಎರಡು ದೇಶಗಳ ಡಿಜಿಎಂಒಗಳ ಸಭೆ ಈಗ ಆಲ್ರೆಡಿ ಆರಂಭವಾಗಿದೆ. ಇಡೀ ದೇಶದ ಚಿತ್ತ ಆ ಸಭೆಯತ್ತ ನೆಟ್ಟಿದೆ. ಸರ್, ಇಂತಹ ಸೂಕ್ಷ್ಮ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಸಭೆ ಹೇಗಾಗುತ್ತೆ, ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ? ಅದು ಅದರ ವಿರಾಮದಲ್ಲಿ ನಾವು ಮುಂಚೆನೆ ಹೇಳಿದ್ದೇವೆ, ಅವರಿಗೆ ಇಂಡಸ್ ವಾಟರ್ ಟ್ರೀಟಿ ಮಧ್ಯದಲ್ಲಿ ತರಬಾರದು. ನೀರಿನ ವಿಷಯ ಅದು ನಮಗೆ ಬಿಟ್ಟಿದ್ರೆ ಗೊತ್ತು ಯಾವ ರೀತಿ ಇದು ಮಾಡಬೇಕು ಅಂತ ಹೇಳಿ. ಅದು ಈ ಕದನ ವಿರಾಮದಿಂದ ದೂರ ಇಡಬೇಕು. ಮತ್ತೆ ನಾವು ಏನೇನು ಆಕ್ಷನ್ ತಗೊಂಡಿದ್ದೇವೆ, ಪಾಕಿಸ್ತಾನ ವಾಪಸ್ ಕಳಿಸೋದು, ಈ ಬಾರ್ಡರ್ಗಳಲ್ಲಿ ಟ್ರೇಡ್ಸ್ ಬಂದ್ ಮಾಡೋದು, ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡೋದು, ಈ ರೀತಿ ಸುಮಾರು ಏನು ತಗೊಂಡಿದ್ದೇವೆ ಆಕ್ಷನ್ಸ್. ಅದನ್ನ ನಾವು ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತೇಳಿ ಮೋಸ್ಟ್ಲಿ ಹೇಳ್ಬಹುದು. ಸೆಕೆಂಡ್ಲಿ, ಈಗ ಕದಂ ವಿರಾಮ ಡಿಜಿಎಂಗಳ ಹತ್ರ ಮಾತಾಡಬೇಕಾದ್ರೆ ಡೆಫಿನೆಟ್ಲಿ ನಮ್ಮ ಡಿಜಿಎಂ ನೋಡ್ತಾರೆ, ಇವ್ರೇನಾದ್ರೂ ಟೈಮ್ ಗೈನ್ ಮಾಡ್ತಾರ. ಈ ಟೈಮು ಜಾಸ್ತಿ ಆದ ಹಾಗೆ ಡಿಲೇ ಪ್ರಾಕ್ಟೀಸ್ ಆದಾಗ ಏನಾಗುತ್ತೆ, ಅವರವರೊಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೂ ಇಲ್ಲ, ಏನಾದ್ರೂ ಅವ್ರ ಫೋರ್ಸಸ್ ಅನ್ನ ಮೊಬಿಲೈಸ್ ಮಾಡಿ ಫೋರ್ಸಸ್ ಅನ್ನ ಮುಂದೆ ತರುವ ಕೆಲಸ ಮಾಡ್ತಾನ, ಏನ್ ಮಾಡ್ತಾನೆ ಅದು ನೋಡ್ಕೊಂಡು ನಮ್ಮ ಡಿಜಿಎಂ ಖಂಡಿತ ಮಾತಾಡ್ತಾರೆ. ಅವ್ರಿಗೆ ಗೊತ್ತು ಬ್ಯಾಟಲ್ ಸಿಚುವೇಶನ್ ಏನಿದೆ ಅಂತ. ನಮಗೆ ಇದು ಗೊತ್ತಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ಈ ಪಾಕಿಸ್ತಾನದವ್ರನ್ನ ಮಾತ್ರ ನಂಬಲ್ಲೇ ಬಾರದು, ಟ್ರಸ್ಟ್ ಮಾಡುವಂತಹ ಯೋಗ್ಯತೆ ಇಲ್ಲ, ಖಂಡಿತ ಯೋಗ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಎಂತ ಸಂಧಾನಗಳಾಗಲಿ, ಎಂತದೇ ಒಂದು ಅಗ್ರಿಮೆಂಟ್ ಆಗಲಿ ಎಲ್ಲವನ್ನು ವಾಯ್ಲೇಟ್ ಮಾಡ್ತಾರೆ. ಅವತ್ತು 5 ಗಂಟೆಗೆ ಸೀಸ್ ಫೈರಿಂಗ್ ಅಂತ ಮಾತಾಡಿ ಆಗಿ ಎಲ್ಲ ಡಿಜಿಎಂಗಳು ಒಪ್ಪಿದ್ರು. ಮತ್ತೆ ಅದು ಎಕ್ಸಾಕ್ಟ್ಲಿ 1.5 ಗಂಟೆ ಆದ್ಮೇಲೆ ಮತ್ತೆ ಫೈರಿಂಗ್ ಶುರು ಮಾಡಿಬಿಟ್ಟಿದ್ದಾರೆ, ರೋಡ್ನಲ್ಲಿ ಶೆಲ್ಸ್ಗಳು ಹಾಕಿ ಇದೆಲ್ಲ ಮಾಡಿ. ಸೊ ಅದು ಅಮೆರಿಕದಿಂದ ಅವರು ಇದು ಮಾಡಿಸಿರೋದು, ಮಧ್ಯಸ್ಥಿಕೆ ಹೇಳಿ ಇದು ಮಾಡಿಸಿದ್ದು. ಅದಕ್ಕೂ ಅವರು ಬೆಲೆ ಕೊಡೋದಿಲ್ಲ. ಸೊ ಇವರ ಯಾವ ಒಂದು ಅವ್ರಿಗೀಗಂತೂ ಪೆಟ್ಟು ತಿಂದಾಗಿದೆ, ಅವರಿಗೆ ಸಾಕಷ್ಟು ಪೆಟ್ಟು ತಿಂದಿದ್ದಾರೆ. ಅವರ ವಾರ್ ಮಿಷನರಿ ಸ್ಟ್ರಕ್ಚರ್ಸ್ಗಳು, ವಾರ್ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಏನಿದೆ, ಏರ್ ಬೇಸಸ್ ಆಗಲಿ, ಅವರ ಆಮ್ಯುನಿಷನ್ ಡಂಪ್ ಆಗಲಿ, ಇಲ್ಲ ದೊಡ್ಡ ದೊಡ್ಡ ಹೆಡ್ ಕ್ವಾರ್ಟರ್ಸ್ಗಳಿಗಾಗಲಿ ಎಲ್ಲ ಕಡೆ ನಮ್ಮ ಮಿಸೈಲ್ಸ್ಗಳು, ಏರ್ ಸ್ಟ್ರೈಕ್ಸ್ಗಳು ಮಾಡಬಹುದು ಅಂತೇಳಿ ತೋರಿಸಿಕೊಟ್ಟಾಗಿದೆ. ಬಹಳಷ್ಟು ಏರೋಪ್ಲೇನ್ಗಳು ಡ್ಯಾಮೇಜ್ ಆಗಿದೆ, F-16 ಏರೋಪ್ಲೇನ್ಗಳು, ಅವರ ಗನ್ಗಳು ಡ್ಯಾಮೇಜ್ ಆಗಿದೆ, ಅವ್ರ ಏರ್ಪೋರ್ಟ್ ಡ್ಯಾಮೇಜ್ ಆಗಿದೆ, ಎಲ್ಲವೂ ಡ್ಯಾಮೇಜ್ ಆಗಿದೆ ಅವರಿಗೆ. ಅವರು ಈಗ ಅದಕ್ಕೆ ಪ್ರತಿಕಾರಕ್ಕಾಗಿ ಏನಾದ್ರೂ ಬೇರೆ ಕುತಂತ್ರವನ್ನ ಮಾಡ್ತಾರ ಅನ್ನೋದು ಅದ್ರ ಬಗ್ಗೆ ಅವರು ಯೋಚನೆ ಮಾಡಿ ಆಮೇಲೆ ಅವರು ಡಿಸಿಷನ್ ತಗೋಬೇಕೆ ಹೊರತು ಇವರ ಮಾತಿಗೆ ಯಾರು ಒಪ್ಪೋದಿಲ್ಲ ಅಂತೇಳಿ ನನಗೆ ಅನಿಸ್ತದೆ. ಅವರು ಸೀನಿಯರ್ ಆಫೀಸರ್ಸ್ಗಳು ಇದ್ದಾರೆ, ಕೂತಿದ್ದಾರೆ ಆರ್ಮಿ ಏರ್ಫೋರ್ಸ್ ನಲ್ಲಿ, ಅವರೆಲ್ಲ ಯೋಚನೆ ಮಾಡಿ ಅವರೆಲ್ಲ ಮಾಡ್ತಾರೆ. ಈಗ ನಾವು ಬರೀ ಊಹಾಪೋಹೆಗಳನ್ನು ಮಾಡ್ಬೇಕಷ್ಟೇ. ಅದು ಆಕ್ಷನ್ ಗ್ರೌಂಡ್ ಅಲ್ಲಿ ಇದ್ದವ್ರಿಗೆ ಅದು ಚೆನ್ನಾಗಿ ಅರಿವಾಗ್ತದೆ. ಅವರ ಈಗ ಏನಿದ್ರು ಸಹ ಗೊತ್ತಾಗ್ತದೆ. ಇದೆಲ್ಲ ಮಾತಾಡಿದ್ಮೇಲೆ 2.5 ಗಂಟೆ ನೀವು ಹೇಳಿದಂಗೆ 2.5 ಗಂಟೆಗೆ ನೋಡೋಣ. ಅದನ್ನ ನಮಗೆ ಬಾಕಿ ಪಬ್ಲಿಕ್ಕಿಗೆ ಎಷ್ಟು ಡಿಕ್ಲಾಸಿಫೈಡ್ ಮಾಡಿ ಅದು ಏನು ಮಾತಾಗಿದೆ ಏನಾಗಿದೆ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಆದ್ರೆ ನಮ್ಮ ಮುಂದಿನ ಆಕ್ಷನ್ ಏನಿದೆ ಅಂತ ಬಹುಶಃ ಅವರು ಹೇಳೋದಿಲ್ಲ, ಯಾಕೆಂತ ಹೇಳಿದ್ರೆ ಅದು ಕಾನ್ಫಿಡೆನ್ಷಿಯಲ್. ಅದು ಸೆಕೆಂಡ್ ಅದು ಈ ಕದನ ವಿರಾಮದ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು PV ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ ಸಾಕಷ್ಟು ವಿಚಾರವನ್ನ ಹಂಚಿಕೊಂಡಿರೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.